ಹಲೋ ವೀಕ್ಷಕರೇ, ವೆಲ್ಕಮ್ ಟು ವಿದು ರಂಗರುಚಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ಮಿನಿ ಪಿಜ್ಜಾ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ಇದನ್ನ ಈಸಿಯಾಗಿ ಸಿಂಪಲ್ ಆಗಿ ನೀವು ಮನೇಲೇ ಮಾಡ್ಕೊಳ್ಬೋದು. ನೀವು ಹೊರಗಡೆ ಪಿಜ್ಜಾ ಎಲ್ಲ ತಿಂತಿರ್ತೀರ ಅಲ್ವಾ, ಅದೇ ಟೇಸ್ಟಲ್ಲೇ ಮನೇಲೇ ಸಿಂಪಲ್ ಆಗಿ ಕ್ವಿಕ್ ಆಗಿ ನೀವು ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿರತ್ತೆ. ಹಾಗಾದರೆ ಬನ್ನಿ ಮಿನಿ ಪಿಜ್ಜಾನ ಹೇಗೆ ಮಾಡೋದು ಅಂತೇಳಿ ನೋಡೋಣ. ಅದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಏನೇನು ಅಂತೇಳಿ ನೋಡೋಣ. ಮೊದಲಿಗೆ ನಾನು ಇಲ್ಲಿ ಒಂದು 4 ಬ್ರೆಡ್ನ ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ಬೆಣ್ಣೆ ತೊಗೊಂಡಿದ್ದೀನಿ. ಬೆಣ್ಣೆನ ನಾನು ಸ್ವಲ್ಪ ಕಾಸಿಟ್ಕೊಂಡಿದ್ದೀನಿ. ಮತ್ತು ಸ್ವೀಟ್ ಕಾರ್ನ್ ಬೇಯಿಸಿ ಇಟ್ಕೊಂಡಿದ್ದೀನಿ. ಹಾಗೆ ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಮತ್ತು ಚೀಸ್ ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ಪೆಪ್ಪರ್ ಪೌಡರು, ಜೀರಿಗೆ ಪೌಡರು ಮತ್ತು ಖಾರದ ಪುಡಿನ ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ಪಿಜ್ಜಾ ಮತ್ತು ಪಾಸ್ತಾ ಸಾಸ್ ಅಂತ ಹೇಳಿ ಬರುತ್ತೆ, ಅದನ್ನು ತೊಗೊಂಡಿದ್ದೀನಿ. ಮತ್ತು ಆರಿಗಾನೋ ಮತ್ತು ಚಿಲ್ಲಿ ಫ್ಲೇಕ್ಸ್ನ ತೊಗೊಂಡಿದ್ದೀನಿ. ನೋಡಿ, ನಾನು ಸ್ವೀಟ್ ಕಾರ್ನ್ನ ಬೇಯಿಸಿ ಇಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಬನ್ನಿ ಈಗ ಹೇಗೆ ಮಾಡೋದು ಅಂತೇಳಿ ನೋಡೋಣ. ಮೊದಲಿಗೆ ನಾವು ಬ್ರೆಡ್ನ ರೌಂಡಾಗಿ ಕಟ್ ಮಾಡ್ಕೊಳ್ಬೇಕು. ರೌಂಡಾಗಿ ಕಟ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಹತ್ರ ಯಾವುದಾದ್ರೂ ಮುಚ್ಚಳ ಇರುತ್ತಲ್ವ, ಮುಚ್ಚಳ ಅಥವಾ ಲೋಟ, ಅದನ್ನು ಇಟ್ಕೊಂಡು ರೌಂಡಾಗಿ ಕಟ್ ಮಾಡ್ಕೊಳ್ಳಿ, ಈಸಿಯಾಗಿ ಬರುತ್ತೆ. ನೋಡಿ, ಈಗ ನಾನು ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಅದು ರೌಂಡಾಗಿ ಕಟ್ ಆಗುತ್ತೆ. ಮತ್ತು ಸುತ್ತ ಇರೋದನ್ನ ನೀವು ಕೈಯಲ್ಲಿ ತಗೊಳ್ಳಿ. ನೋಡಿ, ಈಗ ನಾನು ಈ ಥರ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ನಾನು 4 ಬ್ರೆಡ್ಗಳನ್ನ ರೌಂಡಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ನಾನೀಗ 4 ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ಬನ್ನಿ ಈಗ ಹೇಗೆ ಮಾಡೋದು ಅಂತೇಳಿ ನೋಡೋಣ. ಮೊದಲಿಗೆ ನಾನು ಬೆಣ್ಣೆನ ಹಚ್ಕೊಳ್ತಾ ಇದ್ದೀನಿ. ಒಂದು ಸೈಡು ಬೆಣ್ಣೆನ ನೀವು ನೀಟಾಗಿ ಹಚ್ಕೊಳ್ಳಿ. ಸ್ವಲ್ಪ ಬೆಣ್ಣೆನ ನಾನು ಕರಗಿಸ್ಕೊಂಡಿದ್ದೀನಿ. ನೋಡಿ, ಈಗ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಈಗ ನಾನು ಒಂದು ಪ್ಲೇಟ್ ಮೇಲೆ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಫಸ್ಟು ಸಾಸ್ನ ಹಚ್ಕೊಳ್ತಾ ಇದ್ದೀನಿ. ಅಂದರೆ ಪಿಜ್ಜಾ ಸಾಸ್ ಅಂತ ಹೇಳಿ ಬರುತ್ತೆ, ಅದನ್ನು ತೊಗೊಂಡಿದ್ದೀನಿ. ಅದನ್ನು ನಾನು ಇವಾಗ ಬ್ರೆಡ್ಗೆಲ್ಲ ನಾನು ನೀಟಾಗಿ ಹಚ್ಕೊಳ್ತಾ ಇದ್ದೀನಿ. ಕೆಳಗಡೆ ಮಾತ್ರ ಬೆಣ್ಣೆ ಹಚ್ಕೊಳ್ಳಿ, ಮೇಲೆ ಹಚ್ಕೊಳ್ಳೋಕೆ ಹೋಗಬೇಡಿ. ಈಗ ನಾನು ಸಾಸೆಲ್ಲ ಹಚ್ಕೊಂಡು ಈಗ ಇದಕ್ಕೆ ನಾನು ಚೀಸ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಚೀಸು ಬ್ಲಾಕ್ಸ್ ಬರುತ್ತೆ, ಡೈಸ್ ಥರ ಬರುತ್ತೆ, ಅದನ್ನಾದರೂ ಹಾಕ್ಕೊಳ್ಬೋದು. ಇಲ್ಲಾಂದರೆ ನೀವು ಇನ್ನೊಂದು ಬ್ಲಾಕ್ಸ್ ಥರ ಚೀಸ್ ಬರುತ್ತೆ, ಅದನ್ನು ತುರಿದು ಕೂಡ ಹಾಕ್ಕೊಳ್ಬೋದು. ಇಲ್ಲ ಸ್ಲೈಸ್ ಬರುತ್ತೆ, ಅದನ್ನಾದರೂ ಹಾಕ್ಕೊಳ್ಬೋದು. ಮತ್ತು ಈಗ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವ ಈರುಳ್ಳಿನ ಸ್ವಲ್ಪ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ, ಚೆನ್ನಾಗಿರಲ್ಲ. ಮತ್ತು ಇದಕ್ಕೆ ನಾನು ಕ್ಯಾಪ್ಸಿಕಮ್ನ ಹಾಕ್ಕೊಳ್ತಾ ಇದ್ದೀನಿ. ಜಸ್ಟ್ ಅಲ್ಲಲ್ಲೇ ಸ್ಪ್ರೆಡ್ ಮಾಡ್ಕೊಳ್ಳಿ, ಜಾಸ್ತಿ ಹಾಕ್ಕೊಳ್ಬೇಡಿ. ನೋಡಿ, ಈಗ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಸ್ವೀಟ್ ಕಾರ್ನ್ನ ಇಟ್ಕೊಳ್ತಾ ಇದ್ದೀನಿ. ಸ್ವೀಟ್ ಕಾರ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ದೂರ ಹಾಕ್ಕೊಳ್ಳಿ, ಚೆನ್ನಾಗಿರತ್ತೆ. ಈಗ ಇದಕ್ಕೆ ನಾನು ಪೆಪ್ಪರ್ ಪೌಡರ್ನ ಸ್ಪ್ರಿಂಕಲ್ ಥರ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ಜೀರಿಗೆ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಜಸ್ಟ್ ಸ್ವಲ್ಪ ಹಾಕ್ಕೊಳ್ಳಿ. ಮತ್ತು ನೋಡಿ, ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ಖಾರದ ಪುಡಿ ಬದಲು ನೀವು ಮೆಣಸಿನ್ಕಾಯಿನೂ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಬೋದು. ಈಗ ಇದಕ್ಕೆ ನಾನು ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಆರಿಗ್ಯಾನೋನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಜಸ್ಟ್ ನಾನು ಸ್ಪ್ರಿಂಕಲ್ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಹಾಕ್ಕೊಳ್ಬೇಡಿ, ಜಸ್ಟ್ ಎಲ್ಲ ಒಂದೊಂದು ಚಿಟಿಕೆ ಅಷ್ಟಿರಬೇಕು ಅಷ್ಟೇ. ನೋಡಿ, ಈಗ ಇದಕ್ಕೆ ಸ್ವಲ್ಪ ಮೇಲುಗಡೆ ನಾನು ಚೀಸ್ನ ಮತ್ತೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಚೀಸ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಚೀಸ್ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ನಾನು ಇಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೋಡಿ, ಇದೇ ರೀತಿ ನಾನು 4ನ ರೆಡಿ ಮಾಡಿ ಇಟ್ಕೊಂಡಿದ್ದೆ. 4 ರೆಡಿ ಮಾಡಿ ಇಟ್ಕೊಂಡು ಅಂಚು ಮೇಲೆ ಇಟ್ಕೊಳ್ತಾ ಇದ್ದೀನಿ. ಈಗ ಇದನ್ನು ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ, ಗ್ಯಾಸ್ ಅಂಟಿಸ್ಕೊಂಡು. ಅದ್ರ ಮೇಲೆ ನಾನು ಒಂದು ತಟ್ಟೆನ ಮುಚ್ಚಿಟ್ಕೊಳ್ತಾ ಇದ್ದೀನಿ. ನೀವು ತಟ್ಟೆ ಆದರೂ ಮುಚ್ಕೊಳ್ಬೋದು, ಅಥವಾ ನಿಮ್ಮ ಹತ್ರ ಲಿಡ್ ಏನಾದರೂ ತವಾಗೆ ಕರೆಕ್ಟಾಗಿರೋಂಥ ಲಿಡ್ ಏನಾದರೂ ಇದ್ದರೆ ಇಟ್ಕೊಳ್ಳಿ. ಇದನ್ನು ನಾನು 5 ನಿಮಿಷ ಬೇಕ್ ಮಾಡೋಕ್ಕೆ ಬಿಟ್ಟಿದ್ದೆ. ನೋಡಿ, ಈಗ 5 ನಿಮಿಷ ಆಗಿದೆ. ಇದು ಎಷ್ಟು ನೀಟಾಗಿ ರೆಡಿ ಆಗಿದೆ ಅಂತ ಹೇಳಿ ಪಿಜ್ಜಾ. ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಿ. ನೀವು ಹೈ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ಚೀಸೆಲ್ಲ ಕರಗೋದಿಲ್ಲ. ಜಸ್ಟ್ ಅದು ಬ್ರೆಡ್ ಎಲ್ಲ ರೋಸ್ಟ್ ಆಗಿಬಿಡತ್ತೆ, ತುಂಬ ರೋಸ್ಟ್ ಆಗಿಬಿಡತ್ತೆ, ಚೆನ್ನಾಗಿರೋದಿಲ್ಲ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 5 ನಿಮಿಷ ಬೇಕ್ ಮಾಡ್ಕೊಳ್ಳಿ ಮುಚ್ಚಿಬಿಟ್ಟು. ನೋಡಿ, ಎಷ್ಟು ಚೆನ್ನಾಗಿ ಮಿನಿ ಪಿಜ್ಜಾ ಮನೇಲೆ ರೆಡಿ ಆಗಿದೆ ಅಂಥೇಳಿ. ನಾವಂತೂ ಇವಾಗ ಹೊರಗಡೆ ಪಿಜ್ಜಾ ತಿನ್ನೋದೇ ಬಿಟ್ಬಿಟ್ಟಿದ್ದೀವಿ. ಈ ಥರ ಮನೆಗೆ ಮಾಡಿದಾಗಿಂದ ನಮ್ಮ ಮನೇಲಿ ಎಲ್ರಿಗೂ ತುಂಬ ಇಷ್ಟ ಆಗಿದೆ. ಹೊರಗಡೆ ಸಿಗೋದಕ್ಕಿಂತ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ತಿ ಕೂಡ ಹೌದು, ಮನೇಲೇ ಮಾಡ್ಕೊಂಡು ತಿಂದರೆ.
ಈ ರೀತಿ ಮನೇಲೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ. ಈ ವಿಡಿಯೋ ಮೂಲಕ ಮಾಡಿ ತೋರಿಸಿರುವ ಮಿನಿ ಪಿಜ್ಜಾ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇದೇ ಥರ ಒಳ್ಳೊಳ್ಳೆ ಈಸಿ, ಟೇಸ್ಟಿ ಆ್ಯಂಡ್ ಹೆಲ್ತಿ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು.